ಏನೇ ರಾಜಕೀಯ ಚಾತುರ್ಯ ದುಡ್ಡಿನ ಬಲ ಇದ್ದರೂ ಜನಾರ್ದನ್ ರೆಡ್ಡಿ ಜನಸಾಮಾನ್ಯರಿಂದ ದೂರನೇ ಉಳಿದವರು. ಆ ಸಹೋದರರ ಪೈಕಿ ಇದ್ದುದರಲ್ಲೇ ಬಡಬಗ್ಗರು ಕೈಲಾಗದವರನ್ನು ಹತ್ತಿರಕ್ಕೆ ಬಿಟ್ಕೊಂಡವರು ಸೋಮಶೇಖರ್ ರೆಡ್ಡಿ. ಇನ್ನು ಹಿರಿಯಣ್ಣ ಕರುಣಾಕರ್ ರೆಡ್ಡಿ ಅಂತೂ ವಿಪರೀತ ಡಿಪ್ಲೊಮ್ಯಾಟಿಕ್ ಮನುಷ್ಯ. ಅವರು ಜನಸಾಮಾನ್ಯರ ನಡುವೆ ನಡೆದು ಬಂದರೆ ಕುಬೇರನೊಬ್ಬ ಧರಗಿಳಿದು ಬಂದಂತೆ ಅನ್ನಿಸ್ತಿತ್ತೆ ಹೊರತು ಅವರು ತಮ್ಮವರೊಳಗೊಬ್ಬ ಅಂತ ಜನರಿಗೆ ಯಾವತ್ತೂ ಅನಿಸಿರಲಿಲ್ಲ. ಅಂಥ ಸನ್ನಿವೇಶದಲ್ಲಿ ರೆಡ್ಡಿ ಬಳಗಕ್ಕೆ ಬಡವರ ಬಂಧು ಅನ್ನೋ ಇಮೇಜ್ ಕೊಟ್ಟವರು ಶ್ರೀರಾಮುಲು. ಹೆಲಿಕಾಪ್ಟರ್ ಇಳಿದು ಇಂಪೋರ್ಟೆಡ್ ಕಾರು ಹತ್ತಿಕೊಂಡು ತಮ್ಮ ಅಮೃತಶಿಲೆಯ ಬಂಗಲೆಯೊಳಕ್ಕೆ ಹೋಗಿ ಗೇಟು ಹಾಕ್ಕೊಂಡು ಬಿಟ್ರೆ ರೆಡ್ಡಿ ಸಹೋದರರು ಮತದಾರರ ಪಾಲಿಗೆ ನಾಟ್ ರೀಚಬಲ್. ಜನಾರ್ದನ್ ರೆಡ್ಡಿ ಅವರನ್ನಂತೂ ಬಳ್ಳಾರಿಯ ಜನ ಇತ್ತೀಚಿನ ದಿನಗಳಲ್ಲಿ ಟಿವಿಯಲ್ಲಿ ನೋಡಿದ್ದೇ ಹೆಚ್ಚು. ಸೋಮಶೇಖರ್ ರೆಡ್ಡಿ ಸಾರ್ವಜನಿಕ ಸಮಾರಂಭಗಳಲ್ಲಿ ಕಾಣಿಸಿಕೊಳ್ತಾರೆ, ಜನರ ಮನವಿ ಪತ್ರ ಇಸ್ಕೊಳ್ತಾರೆ, ಸಮಸ್ಯೆಗಳನ್ನು ಅವರ PAಗಳು ಬಗೆಹರಿಸ್ತಾರೆ. ಇವರೊಬ್ಬ ಟಿಪಿಕಲ್ ರಾಜಕಾರಣಿ ಅನ್ನಿಸ್ತಾರೆ ಜನರಿಗೆ. ಇನ್ನು ಕರುಣಾಕರ್ ರೆಡ್ಡಿ ಇವರು ಬಡಬಗ್ಗರ ಜೊತೆ ಬೆರೆಯೋದಕ್ಕೆ ಅದೇನೇ ಪ್ರಯತ್ನ ಮಾಡಿದ್ರೂ ರಾಜಕೀಯ ಗಿಮಿಕ್ ಅನಿಸುತ್ತೆ ಹೊರತು ಕಾಳಜಿ ಕಳಕಳಿ ಅನ್ನಿಸೋದಿಲ್ಲ. ಹಾಗೆ ಈ ಬಳಗದಲ್ಲಿ ನಿಜವಾದ ಕಾಳಜಿ ತೋರಿಸಿದವರು ಶ್ರೀರಾಮುಲು. ಕಡುಬಡವನ ಮನೆಗೆ ಹೋಗಿ ಅಲ್ಲೇ ಕುಂತು ಕಷ್ಟ ಕೇಳಿ ಅಧಿಕಾರಿಗಳನ್ನ ಕುಂತ ಜಾಗಕ್ಕೆ ಕರೆಸಿಕೊಂಡು ಅವರನ್ನ ಎಕ್ಕ ಮಕ್ಕ ಒಗಿದು ಕೆಲಸ ಮಾಡಿಸಿ ಅದೇ ಬಡವನ ಮನೆಯಲ್ಲಿ ಗಂಜಿ ಕುಡಿದು ಎದ್ದು ಬರುವ ಜಾಯಮಾನ ಬೆಳೆಸಿಕೊಂಡ ಮನುಷ್ಯ ಶ್ರೀರಾಮುಲು. ಶ್ರೀರಾಮುಲು ಕೂಡ ಹೆಲಿಕಾಪ್ಟರ್ ಹತ್ತಿದರು, ಕೋಟ್ಯಾಂತರ ಬೆಲೆಯ ವಿದೇಶಿ ಕಾರ್ನಲ್ಲಿ ಓಡಾಡಿದರು, ಯಾವ ಅರಮನೆಗಿಂತಲೂ ಕಡಿಮೆ ಇಲ್ಲದಂತ ಬಂಗಲೆ ಕಟ್ಟಿಸಿಕೊಂಡರು. ಆದರೆ ಅವರ ಬಂಗಲೆ ಗೇಟು ಯಾವತ್ತಿಗೂ ಬಡವರ ಪಾಲಿಗೆ ಬಂದ್ ಆಗಲಿಲ್ಲ. ಹೆಲಿಕಾಪ್ಟರ್ ಟೂರಿಸಂ, ಹಂಪಿ ಉತ್ಸವ ಅಂತ ಜನಾರ್ದನ್ ರೆಡ್ಡಿ ಓಡಾಡಿದರೆ ನೂರಾರು ಜನರಿಗೆ ಸಾಮೂಹಿಕ ವಿವಾಹ ಮಾಡಿಸೋ ಕೆಲಸ ಶ್ರೀರಾಮುಲು ಮಾಡಿದ್ರು. ಇವತ್ತಿಗೂ ಈ ಮನುಷ್ಯನಿಗಿರುವಷ್ಟು ಫ್ಯಾನ್ ಫಾಲೋಯಿಂಗ್ ರೆಡ್ಡಿ ಸಹೋದರರಿಗಿಲ್ಲ ಮತ್ತು ಆ ವಿಷಯದಲ್ಲಿ ರೆಡ್ಡಿಗಳಿಗೆ ಬೇಜಾರೂ ಇಲ್ಲ. ಎಷ್ಟೇ ಆದರೂ ರಾಮುಲು ಇವರದೇ ಅಂಗಳದಲ್ಲಿ ಉಂಡು ಬೆಳೆದ ಹುಡುಗ. ಅದಕ್ಕೆ 1998ರಲ್ಲಿ ಈತನನ್ನ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಿಂದ ಎಲೆಕ್ಷನ್ಗೆ ನಿಲ್ಲಿಸಿದರು. ಆಗ ಸೋತರು ರಾಮುಲು ಕೈಗೆ ಹಿರೇತನ ಕೊಟ್ಟು 2001ರಲ್ಲಿ ಬಳ್ಳಾರಿ ಮುನ್ಸಿಪಾಲಿಟಿಯನ್ನ BJP ವಶಕ್ಕೆ ತೆಗೆದುಕೊಂಡರು. ಅಷ್ಟೊತ್ತಿಗಾಗಲೇ ಆಂಧ್ರದಲ್ಲಿ ಇವರು ಶುರು ಮಾಡಿದ ಗಣಿಗಳು ದುಡ್ಡಿನ ಹೊಳೆ ಹರಿಸಿದ್ದವಲ್ಲ. 2004ರ ಎಲೆಕ್ಷನ್ನಲ್ಲಿ ಹೋಲ್ಸೇಲ್ ಆಗಿ ಎಲ್ಲರೂ MLAಗಳಾಗಿ ಬಿಟ್ಟರು. 2008ರಲ್ಲಿ ತಮ್ಮದೆನ್ನುವ ಎಲ್ಲವನ್ನೂ ಧಾರೆ ಎರೆದು ಯಡಿಯೂರಪ್ಪನವರನ್ನ ಅಧಿಕಾರಕ್ಕೆ ತಂದರು. ಮುಂದೆ 6 ತಿಂಗಳಲ್ಲಿ ಅವರ ವಿರುದ್ಧವೇ ಬಂಡಾಯ ಎದ್ದು ನಮ್ಮ ಮಾತು ಕೇಳದಿದ್ರೆ ನೀವು ಅಧಿಕಾರದಲ್ಲಿ ಮುಂದುವರಿಯೋಕ್ಕಾಗಲ್ಲ ಅನ್ನುವ ಮೆಸೇಜ್ ಕೊಟ್ಟರು. 54,000 ಮನೆಗಳನ್ನ ಕಟ್ಟೋದಕ್ಕೆ ಹೋಗಿರುವಂತ ನಮಗೆ ಇವತ್ತು ಹಗಲಿರೋಡು ಕೆಲಸ ಮಾಡಿರುವಂತ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ 54,000 ಮನೆಗಳನ್ನ ಕಟ್ಕೊಟ್ಬಿಟ್ರೆ ಇವರಿಗೆ ಇಡೀ ಉತ್ತರ ಕರ್ನಾಟಕದಲ್ಲಿ ಹೆಸರು ಬರುತ್ತೆ ಅಂತ ಹೇಳಿ ಇವತ್ತೇನಿ ಒಂದು ಹೊಟ್ಟೆ ಕಿಚ್ಚು ರಾಜಕಾರಣ ಮಾಡೋದಕ್ಕೆ ಹೊರಟಿರೋರ ಜೊತೆಯಲ್ಲಿ ಹೊಂದ್ಕೊಂಡು ಬದುಕಲಿಕ್ಕೆ ಹೇಗಿರಿ ಸಾಧ್ಯ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ನಮ್ಮ ನಿಲುವಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ. ನಾವು ಇವತ್ತೇನು ಹೇಳ್ತಾ ಇದ್ವಿ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಈ ಎಲ್ಲ ಆಟೋಟೋಪಗಳಿಗೂ ತಾಯಿ ಸುಷ್ಮಾ ಸ್ವರಾಜ್ ಆಶೀರ್ವಾದವಿತ್ತು. ಆದರೆ ರೆಡ್ಡಿಗಳ ಪಾಲಿನ ಕೇಡುಗಾಲ ಶುರುವಾದದ್ದು YS ರಾಜಶೇಖರ್ ರೆಡ್ಡಿ ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ ಗುಡ್ಡದ ಮೇಲೆ ಲಗಾಟಿ ಹೊಡೆದ ನಂತರ. ಅಪ್ಪನ ಹೆಣ ಹೂಳುವುದಕ್ಕಿಂತ ಮೊದಲೇ ಅವರ ಕುಲಪುತ್ರ ಜಗನ್ಮೋಹನ್ ರೆಡ್ಡಿ ನಾನು CM ಆಗಬೇಕು ಅಂದ. ಮೇಡಮ್ ಸೋನಿಯಾ ಗಾಂಧಿ ಈತನನ್ನ ಮೂಲೆಗುಂಪು ಮಾಡಿ ರೋಸಯ್ಯ ಅವರನ್ನ CM ಮಾಡಿದ್ರು. ಅದಾದ ಮೇಲೂ ಜಗನ್ಮೋಹನ್ ರೆಡ್ಡಿ ಹಠ ಮುಂದುವರಿಸಿದಾಗ ಆತನ ಎರ್ರಾಬಿರ್ರಿ ಆಸ್ತಿಯ ಮೇಲೆ ತನಿಖೆ ಮಾಡೋದಕ್ಕೆ, ಆತನಿಗೆ ದೊಡ್ಡ ಬೆಂಬಲವಾಗಿದ್ದ ರೆಡ್ಡಿಗಳ ಅಕ್ರಮ ಗಣಿಗಾರಿಕೆಯ ತನಿಖೆ ಮಾಡೋದಕ್ಕೆ CBI ಕಳಿಸಿದರು. ಅದಕ್ಕೆ ಸರಿಯಾಗಿ ನಮ್ಮ ಲೋಕಾಯುಕ್ತರು ಅಕ್ರಮ ಗಣಿಗಾರಿಕೆಯ ವರದಿ ಕೊಟ್ಟು ಅದರಲ್ಲಿ ಹೆಸರು ಬಂದಿದ್ದರಿಂದ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟರು.
ನಂತರ ಬಂದ ಸದಾನಂದ ಗೌಡರು ಗಣಿ ವರದಿಯಲ್ಲಿ ಇವರ ಹೆಸರು ಇದೆ ಅನ್ನೋ ಕಾರಣ ಕೊಟ್ಟು ರೆಡ್ಡಿ ಸಹೋದರರನ್ನ ಜೊತೆಗೆ ಶ್ರೀರಾಮುಲುಗೆ ಮಂತ್ರಿಗಿರಿ ಕೊಡದೆ ಮನೆಗೆ ಕಳುಹಿಸಿದರು. ಒಂದು ರಾಜಿ ಸಂಧಾನದ ಪ್ರಯತ್ನ ಮಾಡಿದ ರೆಡ್ಡಿ ಬಣ ಅದು ಬರಕತ್ತಾಗದಿದ್ದಾಗ ಶ್ರೀರಾಮುಲು ಕೈಯಲ್ಲಿ ರಾಜೀನಾಮೆ ಕೊಡಿಸಿ ನೇರವಾಗಿ ಬ್ಲ್ಯಾಕ್ ಮೇಲ್ ವ್ಯವಹಾರಕ್ಕಿಳಿದು ಬಿಟ್ಟಿತು. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ನನ್ನ ಸ್ವಾಭಿಮಾನಕ್ಕಿಂತ ಯಾವುದು ದೊಡ್ಡದಲ್ಲ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಿಂತ ಎಲ್ಲ ಜನರು ಕೂಡ ನನ್ನ ಕೈಯಲ್ಲಿ ಹಿಡ್ಕೊಂತಾರಂತ ಮಾತನ್ನು ಕೂಡ ನಾನು ಇವತ್ತು ನನ್ನ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಶ್ರೀರಾಮುಲು ರಾಜೀನಾಮೆ ಅನ್ನೋದು ಒಬ್ಬ ಶಾಸಕನ ಸಿಟ್ಟಿನ ಪ್ರತೀಕ ಅಲ್ಲ. ರಾಮುಲುಗೆ ಬೇಜಾರಾಗಿದೆ ಅಂದರೆ ರೆಡ್ಡಿ ಸಹೋದರರಿಗೆ ಬೇಜಾರಾಗಿದೆ ಅಂತ ಅರ್ಥ. ಅವರು ಒಂದು ಮಾತು ಕರೆದ್ರೆ ಎದ್ದು ಬರೋದಕ್ಕೆ ಕಡಿಮೆ ಅಂದರೂ 15 MLAಗಳಿದ್ದಾರೆ. ಅವರೆಲ್ಲರೂ ಸಿಟ್ಟಿಗೆದ್ದರೆ ಸರ್ಕಾರ ಉಳಿಯಲ್ಲ ಅನ್ನೋ ಮೆಸೇಜ್ನ ರಾಮುಲು ರಾಜೀನಾಮೆಯ ಮೂಲಕ ಮುಖ್ಯಮಂತ್ರಿ ಸದಾನಂದ ಗೌಡರಿಗೆ ತಲುಪಿಸಿತ್ತು ರೆಡ್ಡಿ ಬಣ. ಆ ಏಟಿನಿಂದ ಬಚಾವಾಗೋದು ಹೇಗೆ ಅಂತ ರಾಜ್ಯ BJP ಅಧ್ಯಕ್ಷ ಈಶ್ವರಪ್ಪ ತಲೆ ಕೆಡಿಸ್ಕೊಂಡಿದ್ರು. ಅಂಥ ಕಷ್ಟದ ಟೈಮ್ನಲ್ಲಿ ತೀರಾ ಅನಿರೀಕ್ಷಿತವಾಗಿ ಸದಾನಂದ ಗೌಡರ ಸಹಾಯಕ್ಕೆ ಬಂದಿದ್ದು CBI. ತಮ್ಮ ಬಂಗಲೆಯಲ್ಲಿ ಸಕ್ಕರೆ ನಿದ್ದೆಯಲ್ಲಿದ್ದ ಜನಾರ್ದನ್ ರೆಡ್ಡಿಯವರನ್ನು ಎಬ್ಬಿಸಿಕೊಂಡು ಹೈದರಾಬಾದ್ಗೆ ಒಯ್ದು ಬಿಟ್ಟರು CBI ಅಧಿಕಾರಿಗಳು. ಆ ಕ್ಷಣದಲ್ಲಿ ನಾನು ರಾಜೀನಾಮೆ ಕೊಟ್ಟು ತಪ್ಪು ಮಾಡಿದೆ ಅನಿಸಿತ್ತೇನೋ ರಾಮುಲುಗೆ. ಒಂದು ಸಣ್ಣ ಬ್ರೇಕ್ನ ನಂತರ ಆಮೇಲಿನ ಬೆಳವಣಿಗೆಗಳ ಬಗ್ಗೆ ಹೇಳ್ತೀನಿ.